ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ. ತಮ್ಮ ಸಾವಿಗೂ ಮುನ್ನ ಹೀಗೆಂದು ಘೋಷಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಯಾರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಅವರು. ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೆತ್ತಿರುತ್ತೇನೆ ಹೀಗೆಂದು ಘೋಷಣೆಯನ್ನು ಘೋಷಿಸಿದವರು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ಹೀಗೆಂದು ಘೋಷಣೆಯನ್ನು ಘೋಷಿಸಿದವರು ಯಾರು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಅದೇ ರೀತಿ ಮಾಡು ಇಲ್ಲವೇ ಮಡಿ ಹೀಗೆಂದು ಘೋಷಿಸಿದವರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು. ಈ ಒಂದು ಮಾತನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ, ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಹೇಳಿ ಕರಿತೀವಿ. ಇದು ಯಾವಾಗ ನಡೀತು ಅಂದ್ರೆ ಆಗಸ್ಟ್ 8, 1942ರಲ್ಲಿ ನಡೀತಕ್ಕಂಥ ನೋಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಘೋಷಿಸಿರ್ತಕ್ಕಂಥ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು, ಇನ್ಕಿಲಾಬ್ ಜಿಂದಾಬಾದ್ ಅಂಥೇಳಿ ಘೋಷಣೆಯನ್ನು ಘೋಷಿಸಿದವರು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಭಗತ್ ಸಿಂಗ್ ಅವರು. ಭಗತ್ ಸಿಂಗ್. ನೆಕ್ಸ್ಟ್, ವೇದಗಳಿಗೆ ಹಿಂತಿರುಗಿ ಎಂಬ ಘೋಷವಾಕ್ಯವನ್ನು ಘೋಷಿಸಿದವರು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಪ್ರಶ್ನೆಯನ್ನು ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಲಾಗ್ತಕ್ಕಂಥ ನಾವು ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಯಾರು ಅಂದ್ರೆ ದಯಾನಂದ ಸರಸ್ವತಿ ಅವರು. ದಯಾನಂದ ಸರಸ್ವತಿ ಅವರು. ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಹೀಗೆಂದು ಘೋಷಿಸಿದವರು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಘೋಷಣೆಯನ್ನು ಘೋಷಿಸಿದವರು ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಬಹದ್ದೂರ್ ಶಾಸ್ತ್ರಿ ಅವರು. ನೆಕ್ಸ್ಟ್, ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸದ ಕೆಲಸವಾದದ್ದು. ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸವಾದ ಕೆಲಸ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಯಾವುದು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಮತೀಯ ಗಲಭೆಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಸ್ವಾತಂತ್ರ್ಯ ಸಿಕ್ಕ ನಂತರ ನೋಡ್ತೀವಿ ನಾವು ನಿರಾಶ್ರಿತರ ಸಮಸ್ಯೆಯನ್ನು ನಮಗೆ ಕಾಡ್ತಕ್ಕಂಥ ನೋಡ್ತೀವಿ. ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಏನದಂದ್ರೆ ವಲಸಿಗರನ್ನು ಕಾಣ್ತೀವಿ. ಈ ಒಂದು ಲಕ್ಷಾಂತರ ಜನರು ಏನದಂದ್ರೆ ಉದ್ಯೋಗ ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ವಸತಿಯನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಣವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಈ ಒಂದು ಜವಾಬ್ದಾರಿ ಏನದಂದ್ರೆ ಭಾರತ ಸರ್ಕಾರದ ಮೇಲೆ ಬೀಳ್ತಕ್ಕಂಥದ್ದು ನೋಡ್ತೀವಿ. ಸರ್ಕಾರದ ರಚನೆ ಯಾವಾಗಾಯ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು. 1947 ಆಗಸ್ಟ್ 15ರಂದು ನಮ್ಗೆ ಸ್ವಾತಂತ್ರ್ಯವನ್ನು ಸಿಗ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ಸಂದರ್ಭದಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ತಾತ್ಕಾಲಿಕ ಸರ್ಕಾರ ರಚನೆಯನ್ನು ಆಗ್ತಕ್ಕಂಥದ್ದು ಕಾಣ್ತೀವಿ. ಅಂದರೆ ತಾತ್ಕಾಲಿಕ ಸರ್ಕಾರ ರಚನೆ ಆದ ಮೇಲೆ ಭಾರತದ ಪ್ರಧಾನಮಂತ್ರಿಯಾಗಿ ಏನದ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು, ಅದೇ ರೀತಿಯಾಗಿ ಏನದ ಅಂದ್ರೆ ಗವರ್ನರ್ ಜನರಲ್ ಆಗಿ ಮೌಂಟ್ ಬ್ಯಾಟನ್ ಅವರು ಇದ್ದರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅದೇ ರೀತಿ ನಮ್ಗೆ ಗೊತ್ತಿರಬೇಕು ದೇಶೀಯ ಸಂಸ್ಥಾನಗಳ ವಿಲೀಕರಣ. ಅಂದರೆ ಬ್ರಿಟಿಷರಿಂದ ಭಾರತವನ್ನು ಬಿಟ್ಟು ಹೋಗುವಾಗ ಎಷ್ಟು ಸಂಸ್ಥಾನಗಳಿದ್ದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಎಷ್ಟು ಅಂದರೆ 562 ಸಂಸ್ಥಾನಗಳಿದ್ದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು 562 ಸಂಸ್ಥಾನಗಳನ್ನು ವಿಲೀನಕರಣಗೊಳಿಸುವ ಕಾರ್ಯವನ್ನು ಯಾರು ಮಾಡಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಾಡಿದ್ರು ಅಂತೇಳಿ ಗೊತ್ತಿರಬೇಕು. ಇವರನ್ನು ಏನಂತೇಳಿ ಕರೀತಾರೆ ಅಂತೇಳಿ ಗೊತ್ತಿರಬೇಕು. ಏನಂತೇಳಿ ಅಂದ್ರೆ ಉಕ್ಕಿನ ಮನುಷ್ಯ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಏನದಂದ್ರೆ ಭಾರತದ ಪ್ರಥಮ ಗೃಹ ಮಂತ್ರಿಯಾಗಿ ದವರು ಯಾರು ಅಂಥೇಳಿ ಕೂಡ ಕ್ವಶನ್ ಬರ್ಬೋದು. ಹಾಗಾದರೆ ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ನೆಕ್ಸ್ಟ್, ದುರ್ಗೇಶ್ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿತ್ತು. ಹಾಗಾದರೆ ದುರ್ಗೇಶ್ ನಂದಿನಿ ಇದು ಯಾರ ಪ್ರಥಮ ಕಾದಂಬರಿಯಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅಂತಕ್ಕಂಥದ್ದು. ನೆಕ್ಸ್ಟ್, ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಯಾರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ರೆನೆಲ್. ನೆಕ್ಸ್ಟ್, 1857 ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಯಾರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್.
ಬೇಗಂ ಹಜರತ್ ಮಹಲ್ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಒಬ್ಬನಾಗಿರ್ತಕ್ಕಂತಹ ವಾಜಿದ್ ಅಲಿಯ ರಾಣಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಭಕ್ತಿ ಎಂಬ ಸಂಸ್ಕೃತ ಪದವು ಭಜ್ ಎಂಬ ಮೂಲದಿಂದ ಬಂದಿದ್ದು ಹಾಗೆಂದರೆ. ಅಂದರೆ ಭಕ್ತಿ ಎಂಬ ಸಂಸ್ಕೃತ ಪದ ಭಜ್ ಎಂಬ ಮೂಲದಿಂದ ಬಂದಿದ್ದು ಹಾಗೆಂದರೆ ಅಂತಕ್ಕಂಥದ್ದು. ಹಾಗೆಂದರೆ ಅಂದರೆ ಜ್ಞಾನ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ತರುಣ ಬಂಗಾಳ ಚಳವಳಿಯ ಹರಿಕಾರ ಯಾರು ಅಂತಕ್ಕಂಥದ್ದು. ಯಾರು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ನಮಗೆ ದೆಹಲಿ ಸುಲ್ತಾನರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ಇರಬೇಕು. ಮೊದಲನೇದಾಗಿ ನಮ್ಗೆ ಗೊತ್ತಿರಬೇಕು ದೆಹಲಿ ಸುಲ್ತಾನರು. ದೆಹಲಿನ ಆಳಿದ 5 ಸಂತತಿಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. 5 ಸಂತತಿಗಳು. ಮೊದಲನೇ ಸಂತತಿ ಯಾವುದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಗುಲಾಮಿ ಸಂತತಿ. ಈ ಒಂದು ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಕುತುಬುದ್ದೀನ್ ಐಬಕ್. ಅದೇ ರೀತಿ ನಮ್ಗೆ ಗೊತ್ತಿರಬೇಕು ಈ ಕುತುಬುದ್ದೀನ್ ಐಬಕ್ ಏನದ ಅಂದ್ರೆ ಗುಲಾಮನಾಗಿರ್ತಕ್ಕಂಥದ್ದು ನೋಡ್ತೀವಿ. ಇವನು ಸ್ಥಾಪಿಸಿದ ಸಾಮ್ರಾಜ್ಯವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಗುಲಾಮಿ ಸಂತತಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ನಮ್ಗೆ ಗೊತ್ತಿರಬೇಕು ಮತ್ತು ಎರಡನೇದಂದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿ. ಈ ಒಂದು ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು ಅಂದ್ರೆ ಫಾಜಿಲ್ ಅಲಿ ತುಘಲಕ್. ಅದೇ ರೀತಿ ನಮ್ಗೆ ಗೊತ್ತಿರಬೇಕು ಮೂರನೇದು ಸೈಯದ್ ಸಂತತಿ. ಈ ಒಂದು ಸೈಯದ್ ಸಂತತಿಯ ಸ್ಥಾಪಕ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದರೆ ಖಿಜರ್ ಖಾನ್. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಕೊನೆಯ ಸಂತತಿ ಯಾವುದು ಅಂದ್ರೆ ಲೋಧಿ ಸಂತತಿ. ಲೋಧಿ ಸಂತತಿ. ಈ ಒಂದು ಲೋಧಿ ಸಂತತಿಯ ಸ್ಥಾಪಕ ಯಾರು ಅಂತೇಳಿ ಗೊತ್ತಿರಬೇಕು. ಯಾರು ಅಂದ್ರೆ ಬಹಲೂಲ್ ಲೋಧಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಮೊದಲ ಸಂತತಿ ಅಂದರೆ ಯಾವುದು ಅಂದ್ರೆ ಗುಲಾಮಿ ಸಂತತಿ. ಅದೇ ರೀತಿಯಾಗಿ ಕೊನೆಯ ಸಂತತಿ ಅಂದರೆ ಯಾವುದು ಅಂದ್ರೆ ಲೋಧಿ ಸಂತತಿ. ಅದೇ ರೀತಿಯಾಗಿ ಏನಂದ್ರೆ ಕೊನೆಯದವರು ಯಾರು ಅಂದ್ರೆ ಇಬ್ರಾಹಿಂ ಲೋಧಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ಒಂದು ಪ್ರಶ್ನೆಗೆ ಉತ್ತರ ಯಾವುದು ಅಂದ್ರೆ ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದು ಅಂದ್ರೆ ನೇಯ್ಗೆ ಅಂತಕ್ಕಂಥದ್ದು. ನೆಕ್ಸ್ಟ್, ಅಲಾವುದ್ದೀನ್ ಖಿಲ್ಜಿಯ ಸಾನ್-ಇ-ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಇದೊಂದು ನಿಯಂತ್ರಿಸಲು ನೇಮಿಸಿದನು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಅಲಾವುದ್ದೀನ್ ಖಿಲ್ಜಿಯು ಸಾನ್-ಇ-ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಇದೊಂದು ನಿಯಂತ್ರಿಸಲು ನೇಮಿಸಿದನು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಏನನ್ನು ನಿಯಂತ್ರಿಸಲು ಈ ಒಂದು ಸಾನ್-ಇ-ಮಂಡಿ ಎಂಬ ಒಂದು ಉನ್ನತಾಧಿಕಾರಿಯನ್ನು ನೇಮಿಸಿದರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಮಾರುಕಟ್ಟೆಗಳ ಅಂತಕ್ಕಂಥದ್ದು ಏನಾದರೂ ಇದಕ್ಕೆ ಸರಿಯಾದ ಉತ್ತರ. ಪದ್ಧತಿಯನ್ನು ಜಾರಿಗೆ ತಂದ ಸುಲ್ತಾನ ಯಾರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ತೂಕ ಮತ್ತು ಅಳತೆಗಳಲ್ಲಿ ಏನಾದರೂ ಮೋಸ ಮಾಡಿದರೆ ಅವರ ಒಂದು ತೊಡೆಯ ಭಾಗದಿಂದ ಮಾಂಸವನ್ನು ಕೀಳುತ್ತಿದ್ದ ಸುಲ್ತಾನ ಯಾರು ಅಂತೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ. ಅದೇ ರೀತಿಯಾಗಿ ಏನಂತಂದ್ರೆ ಬೆಲೆ ನಿಯಂತ್ರಣ ಪದ್ಧತಿಯನ್ನು ಜಾರಿಗೆ ತಂದ ಸುಲ್ತಾನ ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಯಾರು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್, ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಯಾವುದು ಅಂದ್ರೆ ವಿರೂಪಾಕ್ಷ ದೇವಾಲಯ. ಅದೇ ರೀತಿಯಾಗಿ ಏನದಂದ್ರೆ ಗೊತ್ತಿರಬೇಕು ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಎರಡನೆಯ ವಿಕ್ರಮಾದಿತ್ಯ ಏನದಂದ್ರೆ ಕಂಚಿಯ ಪಲ್ಲವರ ವಿರುದ್ಧ ಗೆದ್ದಂತಹ ವಿಜಯದ ನೆನಪಿಗಾಗಿ ಈ ಒಂದು ದೇವಾಲಯವನ್ನು ನಿರ್ಮಿಸಿದನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಯಾರು ಅಂದ್ರೆ ನರಸಿಂಹ ವರ್ಮ. ನೆಕ್ಸ್ಟ್, ಎರಡನೇ ಬೌದ್ಧ ಮಹಾಸಮಾವೇಶ ಅಥವಾ ಬೌದ್ಧ ಮಹಾಸಮ್ಮೇಳನ ಅಂತೇಳಿ ಕರಿತೀವಿ ನಡೆದದ್ದು ಎಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ. ಎಲ್ಲಿ ಅಂದ್ರೆ ವೈಶಾಲಿಯಲ್ಲಿ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಈ ಒಂದು ಎರಡನೆಯ ಬೌದ್ಧ ಮಹಾಸಮ್ಮೇಳನ ಅಥವಾ ಮಹಾಸಮಾವೇಶವು ಏನದ ಅಂದ್ರೆ ಬೌದ್ಧ ಸನ್ಯಾಸಿಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಲು ಪ್ರಯತ್ನಿಸಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಗುಪ್ತ ವಂಶದ ಸ್ಥಾಪಕರು ಯಾರು ಅಂಥೇಳಿ ಪ್ರಶ್ನೆ. ಹಾಗಾದ್ರೆ ಗುಪ್ತ ವಂಶದ ಸ್ಥಾಪಕರು ಯಾರು ಅಂದ್ರೆ ಶ್ರೀಗುಪ್ತ. ಅದೇ ರೀತಿಯಾಗಿ ಏನಂದ್ರೆ ಇವರ ಒಂದು ರಾಜಧಾನಿ ಯಾವುದು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವುದು ಅಂದ್ರೆ ಪಾಟಲಿಪುತ್ರ. ಅದೇ ರೀತಿಯಾಗಿ ಲಾಂಛನ ಅಂತ ಕೇಳಿದ್ರೆ ಗೊತ್ತಿರಬೇಕು ಗರುಡ. ಅದೇ ರೀತಿಯಾಗಿ ಏನಂದ್ರೆ ಗುಪ್ತರ ಒಂದು ಯುಗವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಭಾರತ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಏನಂತೇಳಿ ಕರೀತಾರೆ ಅಂತ ಹೇಳಿ ಪ್ರಶ್ನೆ ಬರ್ಬೋದು. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸುವರ್ಣ ಯುಗ ಅಂತೇಳಿ ಕರೀತಕ್ಕಂಥದ್ದು ನಾವು ನೋಡ್ತೀವಿ. ಸುವರ್ಣ ಯುಗ. ನೆಕ್ಸ್ಟ್, ಇವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರೆಂಬುವರು ಇದ್ದದ್ದು. ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಶಿವಾಜಿಯ ಒಂದು ಆಡಳಿತದಲ್ಲಿ ನೆರವಾಗಲು ಇದ್ದಂತಹ 8 ಜನ ಮಂತ್ರಿಗಳನ್ನು ಏನಂತೇಳಿ ಕರೀತಾರೆ ಅಂದ್ರೆ
ಹಸ್ತಪ್ರಧಾನ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಶಿವಾಜಿ. ನೆಕ್ಸ್ಟ್, ಗಂಗೈಕೊಂಡ ಜೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಯಾರು ಅಂದ್ರೆ ರಾಜ ಜೋಳನ ಮಗನಾಗಿರ್ತಕ್ಕಂಥ 1ನೇ ರಾಜೇಂದ್ರ. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು, ಗಂಗೈಕೊಂಡ ಅಂದ್ರೆ ಗಂಗಾ ಪ್ರದೇಶದ ವಿಜೇತ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಈ ಒಂದು ಗಂಗೈಕೊಂಡ ಅಂದ್ರೆ ಗಂಗಾ ಪ್ರದೇಶದ ವಿಜಯದ ನೆನಪಿಗಾಗಿ ಈ ಒಂದು ಗಂಗೈಕೊಂಡ ಜೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಸರಿಯಾದ ಉತ್ತರ 1ನೇ ರಾಜೇಂದ್ರ. ನೆಕ್ಸ್ಟ್, ಬುಕ್ಕರಾಯನು ಈ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಬುಕ್ಕರಾಯನು ಯಾವ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟನು ಅಂದ್ರೆ ಚೀನಾದ ರಾಜನಿಗೆ. ನೆಕ್ಸ್ಟ್,